ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಸಿಸಿ ರಸ್ತೆ ಕಾಮಗಾರಿ ಉದ್ಘಾಟಿಸಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಯುವಜನೋತ್ಸವ ಸಂಭ್ರಮಕ್ಕೆ ಚಲನಚಿತ್ರ ನಟ ಮದನ್ ಪಟೇಲ್ ಚಾಲನೆ. ದತ್ತಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿದ ತೊಟ್ಟಿಲೋತ್ಸವ. ತಮಟೆ ಚಿತ್ರ ಮರುಬಿಡುಗಡೆಗೆ ಚಿತ್ರತಂಡ ಚಿಂತನೆ. ನಟ ನಿರ್ದೇಶಕ ಮದನ್ ಪಟೇಲ್ ಸುದ್ದಿಗೋಷ್ಠಿ. ಟೇಕಾಂಡೋ ಅಸೋಸಿಯೇಷನ್ ವತಿಯಿಂದ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕರಾಟೆ ಸ್ಪರ್ಧೆ. ಕಾಫಿಜಾ ಕೆಫೆಯಲ್ಲಿ ಅಗ್ನಿ ಅವಘಡ, ತಪ್ಪಿದ ಭಾರೀ ಅನಾಹುತ. ಡಿಸೆಂಬರ್ 17 ಹಾಗೂ 18ರಂದು ರಾಜ್ಯವ್ಯಾಪ್ತಿ ಅಂಗನವಾಡಿ ನೌಕರರ ಮುಷ್ಕರ. ಶಾಂತಾಘಂಟಿ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಲೋಕೋಪಯೋಗಿ ಇಲಾಖೆ ಹಾಗೂ 2023-24ನೇ ಸಾಲಿನ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಎಸ್ವಿ ಕಾಲೇಜ್ ಆನಂದ್ ಹೋಟೆಲ್ನಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ನಿರ್ಮಿಸಲಾದ ಸಿಸಿ ರಸ್ತೆ ಕಾಮಗಾರಿಯನ್ನು ಉದ್ಘಾಟಿಸಲಾಯಿತು. ಲೋಕೋಪಯೋಗಿ ಇಲಾಖೆ ಹಾಗೂ 2023-24ನೇ ಸಾಲಿನ ಕೆಕೆಆರ್ಡಿಬಿ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಎಸ್ವಿ ಕಾಲೇಜ್ ಆನಂದ್ ಹೋಟೆಲ್ನಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ನಿರ್ಮಿಸಲಾದ ಸಿಸಿ ರಸ್ತೆ ಕಾಮಗಾರಿಯನ್ನು ಸಸಿಗೆ ನೀರುಣಿಸುವ ಮೂಲಕ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು 7.50 ಮೀಟರ್ನಲ್ಲಿ ನಿರ್ಮಾಣಗೊಂಡಿರುವಂತಹ ರಸ್ತೆ ಅತ್ಯಂತ ಗಟ್ಟಿಮುಟ್ಟಾಗಿ ನಿರ್ಮಿಸಲಾಗಿದ್ದು, ಸಾರ್ವಜನಿಕರು, ವಾಹನ ಸವಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದ್ದಾರೆ. ಇಲ್ಲಿ ಸೇರಿದ್ದೇವೆ. ಇವತ್ತು ಒಂದು ಸುಂದರವಾದಂತಹ ರಸ್ತೆ, ಈಗಾಗಲೇ ತಿಪ್ಪಣಪ್ಪ ಕಮ್ಮಪ್ಪನವರು ಅವರು ಹೇಳಿದ ಹಾಗೆ, ಮೇಯರ್ ಅವರು ಹೇಳಿದ ಹಾಗೆ 7.50 ಮೀಟರ್ದಲ್ಲಿರ್ತಕ್ಕಂಥ 700 ಮೀಟರ್ ರಸ್ತೆ 3 ಕೋಟಿ ರೂಪಾಯಿಯಲ್ಲಿ ಈ ಒಂದು ಕಾಂಕ್ರೀಟ್ ಬಹಳ ಗಟ್ಟಿಮುಟ್ಟಾದಂಥ ರಸ್ತೆಯನ್ನು ಇವತ್ತು ಎರಡೂ ಕಡೆಗೆ ಬಂದ್ರೆ ಫುಟ್ಪಾತ್ ಕೂಡ ಮಾಡಿ, ಕಲ್ವರ್ಟ್ಗಳು, ಸಿಡಿಗಳು ಕೂಡ ಎರಡನ್ನ ಮಾಡಿ, ಫುಟ್ಪಾತ್ನ ಉದ್ದ ಸುಮಾರು 700 ಮೀಟರ್ಗಳು, ಅಗಲು 1.6, ಎಡಬದಿಗೆ 4 ಮೀಟರ್ ಏನಪ್ಪಂದ್ರೆ ಒಂದು ಅಗಲಿರ್ತಕ್ಕಂಥ ರಸ್ತೆ. ಈ ಒಂದು ರಸ್ತೆಯನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ಇವತ್ತು ತಮ್ಮೆಲ್ಲ ಆಶೀರ್ವಾದದಿಂದ ನಾವು ಸ್ವಲ್ಪ ಈ ತಡವಾಗಿ ಕೆಲಸ ಆಯ್ತು. ಯಾಕಂದ್ರೆ ನಾವು ಏನು ಮಾತು ಕೊಟ್ಟಿದ್ದೆವು, ಗ್ಯಾರಂಟಿಗಳು, 5 ಗ್ಯಾರಂಟಿಗಳು ನಾವು ಅಧಿಕಾರಕ್ಕೆ ಬಂದರೆ ತರ್ತೀವಿ ಅಂತಕ್ಕಂಥದ್ದು, ಅದನ್ನು ಚಾಚು ತಪ್ಪದೆ ನಮ್ಮ ಮುಖ್ಯಮಂತ್ರಿಗಳು, ನಾವು ಮತ್ತು ನಮ್ಮೆಲ್ಲ ಮಂತ್ರಿಗಳು, ನಮ್ಮ ಎಲ್ಲರೂ ಸೇರಿ ಈಗಾಗಲೇ ಜಾರಿಗೆ ತಂದಂತಾಗಿದೆ. ಮತ್ತು HKRDB ಇಂದ ಭಾಗರೆಡ್ಡಿಯವರು ಬರಬೇಕು. ಸುಮಾರು 5,000 ಕೋಟಿ ರೂಪಾಯಿ ಭಾಗಕ್ಕೆ ಬರ್ತಾ ಇದೆ. ನಮಗೆ ಸಿಟಿ ಡೆವಲಪ್ಮೆಂಟ್ ಭಾಳ ಆಗಿದೆ ಅಂತ ಕಡಿಮೆ ಬರ್ತದೆ, ದುಡ್ಡು 9 ಕೋಟಿ ಬರ್ತದೆ. ಎಲ್ಲ ಶಾಸಕರಿಗೆ 100 ಕೋಟಿ ಹೋದ್ರೆ ನಮಗೆ ಬರೀ 9 ಬರ್ತದೆ. ಅದನ್ನು ಕೂಡ ಆ ಕಡೆ ಈ ಕಡೆ ನೆಲೆಲ್ಲ ತಂದು ಏನೋ ಮಾಡಿ ಎಲ್ಲರ ಆಶೀರ್ವಾದದಿಂದ ಈ ರಸ್ತೆಯೆಲ್ಲ ಬಹಳ ಸುಂದರವಾದಂಥ ರಸ್ತೆಗಳು ಕೂಡ ತೆಗೆದುಕೊಂಡಿದ್ದೇವೆ. ಮತ್ತು ನಮ್ಮ
ಉಸ್ತುವಾರಿ ಸಚಿವರು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಬಹಳಷ್ಟು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುದಾನವನ್ನು ಕೊಡಿಸ್ತಕ್ಕಂಥದ್ದು. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಸಾಕಷ್ಟು ಏನಪ್ಪ ಅಂದ್ರೆ ಸಹಾಯ ಮಾಡ್ತಕ್ಕಂಥದ್ದರೆ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ನಮ್ಮ KKRB ಅಧ್ಯಕ್ಷರಾದ ಮೇಲೆ ಈ ಭಾಗಕ್ಕೆ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು, ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಇದನ್ನ ಕಾರ್ಯಕ್ರಮ ಇವತ್ತು ನಾವು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ತಾವೇನು ಆಶೀರ್ವಾದ ಮಾಡಿದಿರಿ, ಇನ್ನು ಒಳ ರಸ್ತೆಗಳು ಆಗ್ಬೇಕಂತಕ್ಕಂಥ ವಿಠ್ಠಲ್ ನಗರ ಬಡಾವಣೆ ಜನರು 4, 5 ಮತ್ತು 6, 8ನೇ ಕ್ರಾಸ್ ಒಳಚರಂಡಿ ಮತ್ತು ರಸ್ತೆ ನವೀಕರಣ ರಸ್ತೆ ಆಗ್ಬೇಕು. ಮೇನ್ ರೋಡ್ ಆಯಿತು, ಒಳಗಾಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದಿರಿ. ಆ ಕಡೆ ಒಳಗಡೆ ಒಂದು ಟೆಂಡರ್ ಆಗಿತ್ತು, ಅದು ಕೆಲಸ ಮಾಡಿದ್ರೆ ಇನ್ನೂ ಉಳಿದಿರ್ತಕ್ಕಂಥ ರಸ್ತೆ ಕೂಡ ಹಂತ ಹಂತವಾಗಿ 100% ಆಗಿ ಕೆಲಸ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಅಂತ ಹೇಳಿದ್ರಿ. ಆ ಕುಡಿಯುವ ನೀರಿನ ಸಮಸ್ಯೆ ಶನಿವಾರ ದಿವಸ ನಮ್ದು ಶುಕ್ರವಾರ ನಮ್ಮ ಅಧಿವೇಶನ ಮುಗಿದ ತಕ್ಷಣ ಶನಿವಾರ ವಿಠ್ಠಲ್ ನಗರ ಬಡಾವಣೆಗೆ ಎಲ್ಲೆಂಟುವರೆಗೆ ಕರ್ಕೊಂಡು ಬಂದು ಆ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಕ್ಕಂಥದ್ದು. ನಾನು ಮೇಯರ್ ಅವ್ರ ಜೊತೆಯಾಗಿ ಬಂದು ಅಲ್ಲಿ ತಮ್ಮ ಬಡಾವಣೆಗೆ ಬಂದು ಚರ್ಚೆ ಮಾಡಿ ಅಲ್ಲೇನೇನು ಸಮಸ್ಯೆ ಕೇಳಿಕೊಂಡು ಮತ್ತು ಬಡಾವಣೆ ಈ ಚೌಕಿ ಕೂಡ ಒಂದು ಹೆಸರು ಇಡ್ತಕ್ಕಂಥದ್ದು ಕೂಡ ತಾವು ಹೇಳಿದಿರಿ. ಮೇಯರ್ ಅವರು ನಾವು ಕೂಡ ಮಾತನಾಡಿ ಅದರ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಧಾರ ತೆಗೆದು ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಅವರು, ರಾಜ್ಯದ 224 ಶಾಸಕರಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು. ತಮ್ಮ ಜೀವನವನ್ನೇ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟವಂತವರು. ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಜನಮನ್ನಣೆಯನ್ನ ಪಡೆದುಕೊಂಡಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಸಹಾಯ ಸಹಕಾರ ಮಾಡಬೇಕು, ಅವರು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಪ್ರೋತ್ಸಾಹ ಕೊಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ಪಂಡಿತ ರಂಗಮಂದಿರದವರಿಗೆ ಸುಮಾರು 3 ಕೋಟಿಯ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ ಈ ರಸ್ತೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ಬಹುಶಃ ಯಾರು ಗೂಳಪ್ಪ ಪಾಟೀಲ್ ಇವರು ಈ ಕೆಲಸವನ್ನು ತೆಗೆದುಕೊಂಡಿದ್ದಾರೆ. ಗೂಳಪ್ಪ ಪಾಟೀಲ್ಗೆ ನಾನು ಮನವಿ ಮಾಡ್ತೇನೆ, ನಿಮ್ಮ ಉತ್ತಮ ಕೆಲಸಗಳು ಈ ಭಾಗದಲ್ಲಿ ಇದು ಕೆಲಸಗಳು ಮಾಡಿದ್ದೇವೆ, ನಾವೆಲ್ಲ ಬಂದು ನೋಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈಗ ಇಲ್ಲಿ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮವಾದ ಕೆಲಸ. ತದನಂತರ ಮಾತನಾಡಿದ ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರು, ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಬಹಳ ಮುತುವರ್ಜಿಯನ್ನ ವಹಿಸಿ ರಸ್ತೆ ಕಾಮಗಾರಿಯನ್ನ ಮಾಡಿದ್ದಾರೆ. ಸಾರ್ವಜನಿಕರು ಹಾಗೂ ಉದ್ಯಮಿಗಳು ರಸ್ತೆ ಒತ್ತುವರಿ ಮಾಡಿಕೊಂಡು ಜನರಿಗೆ ಸಮಸ್ಯೆ ನೀಡದೆ ಒಳ್ಳೆಯ ರೀತಿಯಲ್ಲಿ ರಸ್ತೆಯನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು. 2 ಬದಿಯಲ್ಲಿ ಫುಟ್ಪಾತ್ ಮತ್ತು ಚರಂಡಿ ಉತ್ತಮವಾಗಿ ಮಾಡಿದಂತ ಒಂದು ರಸ್ತೆ. ಈ ರಸ್ತೆ ಹೆಚ್ಚಿನ ಕಾಳಜಿ ವಹಿಸಿ ಮಾಡಿದಂತ ಶಾಸಕರು ಆದಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರ ಒಂದು ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಒಳ್ಳೆಯ ಕ್ವಾಲಿಟಿ ವರ್ಕ್ ಆಗಿದೆ. ತಾವೆಲ್ಲರೂ ನೋಡ್ತಾ ಇದ್ದಿದ್ರಿ, ಒಂದು ಒಳ್ಳೆಯ ಕ್ವಾಲಿಟಿ ವರ್ಕ್. ಅದಕ್ಕಾಗಿ ಈ ಒಂದು ಕೆಲಸವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಅದಕ್ಕಾಗಿ ಈ ರಸ್ತೆಯನ್ನು ತಾವೆಲ್ಲರೂ ಇಲ್ಲಿದ್ದಂತ ಉದ್ದಿಮೆದಾರರು ಫುಟ್ಪಾತ್ ಮೇಲೆ ಯಾವುದೇ ಒಂದು ಒತ್ತುವರಿಯನ್ನು ಮಾಡ್ಕೋಬಾರ್ದು. ಏಕೆಂದ್ರೆ ಅತಿ ಹೆಚ್ಚಿನ ಖರ್ಚು ಮಾಡಿ ರಸ್ತೆ ಮತ್ತು ಫುಟ್ಪಾತ್ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನೋಡ್ತಾ ಇದ್ದೀವಿ, ಪಕ್ಕದಲ್ಲೇ ಫುಟ್ಪಾತ್ ಮೇಲೆ ಎಲ್ಲ ಸರ್ಕಾರಿ ಗಾಡಿ ಎಲ್ಲ ಇಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಫುಟ್ಪಾತ್ ಮಾಡಿ ಜನರು ಇಡ್ಲಿಕ್ಕೆ ತಾವು ಒತ್ತುವರಿ ಮಾಡ್ಲಿಕ್ಕೆಲ್ಲ ದಯವಿಟ್ಟು ಅದು ತಗಿಸ್ರಿ. ಇಲ್ಲ ಮತ್ತೆ ನಾವು ನಾಳೆ ಕಾರ್ಪೊರೇಷನ್ ಬಂದು ಎತ್ತ ಹಾಕೊಳ್ಬೇಕಾಗ್ತದ. ಅದು ಜನರ ಸಲುವಾಗಿ ಇದ್ದಿದ್ರೆ ಅಷ್ಟೇ ಜನರಿಗೆ ಇರಬೇಕು ಅದು. ಅದಕ್ಕಾಗಿ ಈ ಒಂದು ಕೆಲಸ ಮಾಡಿದ್ದಕ್ಕಾಗಿ ನಾವು ನಮ್ಮ ಕ್ಷೇತ್ರದ ಶಾಸಕರಿಗೆ ಧನ್ಯವಾದ ಹೇಳುತ್ತಾ, ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜಗೋಪಾಲ್ ರೆಡ್ಡಿ, ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ, ಗುತ್ತೇದಾರ್ ದುಳೇಶ್ ಪಾಟೀಲ್, ಆನಂದ್ ನಂದೂರ್ಕರ್, ಮಲ್ಲಿಕಾರ್ಜುನ್ ದೇವರಗುಡಿ, ಶರಣು ಅವರಾದ್, ವಿಜಯಕುಮಾರ್ ಪಡ್ಶೆಟ್ಟಿ, ಚನ್ನಬಸಯ್ಯ ನಂದಿಕೋಲ್, ಗುಂಡಪ್ಪ ಸಾಳಂಕಿ, ಮನೀಶ್ ವೈಕೊಂಠ, ವಿಶ್ವನಾಥ್ ಪಾಟೀಲ್, ಎಇಇ ಶಿವಶರಣಪ್ಪ ಪಟ್ಟಣಶೆಟ್ಟಿ, ಎಇ ಶಾಂತಕುಮಾರ್ ನಂದೂರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾದ ಯುವಜನೋತ್ಸವ ಸಂಭ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಸಮಾರಂಭಕ್ಕೂ ಮುನ್ನ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಕಚೇರಿಯಿಂದ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಂಗಣದವರೆಗೆ ಅದ್ದೂರಿ ಮೆರವಣಿಗೆಯನ್ನ ನಡೆಸಲಾಯಿತು. ಮೆರವಣಿಗೆಯಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗವಹಿಸಿ ಸಂಭ್ರಮಿಸಿದ್ರು. ಬಳಿಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದ್ದ ಯುವಜನೋತ್ಸವ ಅಂತರ್ ಮಹಾವಿದ್ಯಾಲಯ ಉದ್ಘಾಟನೆಯನ್ನು
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಿನಿಮಾ ನಟರು, ಚಿತ್ರ ನಿರ್ದೇಶಕ, ಸಂಗೀತ ನಿರ್ದೇಶಕರು ಹಾಗೂ ಬರಹಗಾರರಾದ ಡಾ ಮದನ್ ಪಟೇಲ್ ಜ್ಯೋತಿ ಬೆಳಗಿಸಿ ಡೊಳ್ಳು ಬಾರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಡಾ ಮದನ್ ಪಟೇಲ್ ಅವರು, ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕ ಭಾಗದ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿದ್ದು ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯದ ಲಾಭವನ್ನ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಅದನ್ನ ಇಚ್ಛಾಶಕ್ತಿಯಿಂದ ಮಾಡೋದು ಬಹಳ ಮುಖ್ಯ. ಈಗ ತಂದೆ ತಾಯಿಗೆ ಏನಾಗುತ್ತೆ, ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಇರುತ್ತೆ, ಅವ್ನು ಡಾಕ್ಟರ್ ಆಗಲಿ ಅಂತ. ಮಗನಿಗೆ ಮತ್ತು ಡಾಕ್ಟರ್ ಇಷ್ಟ ಇರಲ್ಲ, ಅವನೊಬ್ಬ ನಟ ಆಗಬೇಕು ಅಂತ ಇರ್ತಾನೆ. ಅದನ್ನ ಹೇಳೋಕ್ಕಾಗಲ್ಲ. ಅದೇ ನಟ ಆದರೆ ನೀನು ಭಿಕ್ಷೆ ಬೇಡಬೇಕಾಗುತ್ತೆ ಕಣೋ, ಎಲ್ಲಿ ಅದ್ರಲ್ಲಿ ಸಂಪಾದನೆ ಆಗುತ್ತೆ, ಮೊದಲು ಡಾಕ್ಟರ್ ಆಗುವಂತ ಬೈತಾ ಇರ್ತಾರೆ. ಅವನ ಇಚ್ಛಾಶಕ್ತಿ ಇರುತ್ತೆ. ಡಾಕ್ಟರ್ ಆಗಿ ಪಾಪ ಫೀಸ್ ಕಟ್ಟಿ ಅಲ್ಲಿ ಓದಿದೆ ಏನೋ ಆಗೋದು ಮೊದಲು. ನಿಮ್ಮಲ್ಲಿ ಇಚ್ಛಾಶಕ್ತಿ ಏನಿದೆ ಅದನ್ನ ನಿಮ್ಮ ಹಿರಿಯರಿಗೆ ಒಪ್ಪಿಸುವಂಥ ಗುಣ ನೀವು ಬೆಳೆಸ್ಕೋಬೇಕು. ಭಾಳಷ್ಟು ಜನಕ್ಕೆ ಕ್ರಿಕೆಟ್ ಆಡಬೇಕಂತ ಇರುತ್ತೆ, ಫುಟ್ಬಾಲ್ ಆಡಬೇಕಂತ ಇರುತ್ತೆ, ಡ್ಯಾನ್ಸ್ ಮಾಡಬೇಕಂತ ಇರುತ್ತೆ, ಹಿನ್ನೆಲೆ ಗಾಯನದಲ್ಲಿ ನಾನು ಒಬ್ಬ ದೊಡ್ಡ ಹಿನ್ನೆಲೆ ಗಾಯನಕಾರ ಆಗಬೇಕಂತ ಇರುತ್ತೆ. ಆದರೆ ನೀವು ಯಾವ ಜೀವನಕ್ಕೆ ಸರಿಯಾದ ಮಾರ್ಗವನ್ನು ಕೊಡದೇ ಇರೋಂತಹ ವೃತ್ತಿಗಳಾಗಿದೆ. ಇದು ಪ್ರವೃತ್ತಿ ಅಷ್ಟೇ, ವೃತ್ತಿ ಆಗೋದಿಲ್ಲ. ಜೀವನಕ್ಕೆ ವೃತ್ತಿ ಆಗೋದ್ರ ಬಗ್ಗೆ ತಂದೆ ತಾಯಿಗಳು ಹೇಳ್ತಾ ಇರ್ತಾರೆ, ಇಲ್ಲ ನೀನು ಡಾಕ್ಟರ್ ಆಗು, ಇಲ್ಲ ಇಂಜಿನಿಯರ್ ಆಗು, ಅದರಲ್ಲೂ ವಿಶೇಷವಾಗಿ ನೀನು ವಿದೇಶಕ್ಕೆ ಹೋಗಿ ಕೆಲಸ ಮಾಡುವಂಥ ವಿದ್ಯೆಗಳನ್ನು ಕಲಿ ಅಂತ ಹೇಳಿ. ನೀವು ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ರಜನಿಕಾಂತ್ ಅವರು ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು ಕೇವಲ 4ನೇ ಕ್ಲಾಸ್. ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ನಟರು ಕೇವಲ 4ನೇ ಕ್ಲಾಸ್ವರೆಗೂ ಓದಲಿಕ್ಕೆ ಸಾಧ್ಯ ಆಗಿತ್ತು. ರಜನಿಕಾಂತ್ ಅವರನ್ನು ತಗೊಳ್ಳಿ, ದೊಡ್ಡ ದೊಡ್ಡ ನಟರುಗಳನ್ನು ತಗೊಳ್ಳಿ, ತೆಂಡೂಲ್ಕರ್ ಅವರು ತೆಗೆದುಕೊಳ್ಳಿ, ಇವರು ಯಾರು ಅತ್ಯಂತ ವಿದ್ಯಾವಂತರಲ್ಲ. ಅವರು ಹೆಚ್ಚಾಗಿ ಅವರ ಕಲೆಗಳ ಬಗ್ಗೆ, ಅವರ ಆಟ ಪಾಠಗಳ ಬಗ್ಗೆ ಗಮನ ಹರಿಸಿ ಅದರಲ್ಲಿ ಅವರು ಬಹುದೊಡ್ಡ ಮೇಲು ನಟರಾದರು. ಹಾಗಾಗಿ ನಾನು ನಿಮ್ಮಲ್ಲಿ ಒಂದೇ ಒಂದು ಸಣ್ಣ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಇಲ್ಲಿ ಬಂದಿದ್ದೀರಿ ಹಾಡನ್ನು ಹಾಡೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ, ಮಗದೊಂದು ನಿಮ್ಮ ಮನೆಯವರಿಗೆ ಆಸೆ ಇರ್ತದೆ, ಏನಪ್ಪ ಸುಮ್ಮನೆ ಯಾವಾಗ ನೋಡು ಹಾಡ್ಕೊಂಡೇ ಇರ್ತೀಯ, ಚೆನ್ನಾಗಿ ಓದು ಅಂತ. ಓದಿ, ಆದರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ನಿಮ್ಮ ಹಿರಿಯರಿಗೆ ಒಪ್ಪಿಸುವ ಗುಣವನ್ನು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಹೋದ್ರೆ ಏನಾಗುತ್ತೆ, ಅದು ನಿಮ್ಮ ಮನಸ್ಸಲ್ಲೇ ಉಳ್ಗೋಗುತ್ತೆ. ನೀವೊಬ್ಬ ನಟ, ಎಲ್ಲರಲ್ಲೂ ಒಂದು ಕಲೆ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭಗವಂತ ಎಲ್ಲರಲ್ಲೂ ಒಂದು ಕಲೆಯನ್ನು ಕೊಟ್ಟಿರ್ತಾನೆ. ಆ ಕಲೆಯನ್ನು ನೀವು ಹೊರತರಬೇಕಾದ್ರೆ ಅದಕ್ಕೆ ನಿಮ್ಮ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಅಭ್ಯಾಸ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನೀವು ಎತ್ತರಕ್ಕೆ ಬೆಳೀತೀರ. ನನಗೆ ಗುಲ್ಬರ್ಗಕ್ಕೆ ಇಲ್ಲಿ ಬಂದಾಗ ಬಹಳ ಹೆಚ್ಚಾಗಿ ನಾನು ನೆನಪಾಗೋದು ನಮ್ಮ ಡಾಕ್ಟರ್ ಪೋತೆ ಅವರು ಮತ್ತು ಡಾಕ್ಟರ್ ಮಹಿಪಾಲ್ ರೆಡ್ಡಿ ಮುನ್ನೂರು ಅವರು ನನ್ನನ್ನು ಇಲ್ಲಿಗೆ ಕರೆಸಿದ ಮೂಲ ಕಾರಣಕರ್ತರು ಮುನ್ನೂರವರು. ಹಾಗೆ ಡಾಕ್ಟರ್ ಪೋತೆ ಅವರು, ನಾನು ಏನ್ರಿ ಮದನ್ ಪಟೇಲ್ ಇಷ್ಟು ವರ್ಷದ ಮೇಲೆ ನೀವು ಡಾಕ್ಟರೇಟ್ ಇನ್ ಲಿಟ್ರೇಚರ್ ಮಾಡ್ತಿದ್ದೀರಾ ಅಂಥೇಳಿ ನಮ್ಮ ಗೆಳೆಯರೆಲ್ಲ ಹೇಳಿದ್ರು. ನಾನು ಹೇಳಿದೆ, ಮುಂದಿನ ಪೀಳಿಗೆಗೆ ಇದು ಒಂದು ಪಾಠ ಆಗಬೇಕು. ಯಾಕಂದರೆ ಈಗಿನ ಮಕ್ಕಳುಗಳಿಗೆ ಗೊತ್ತೇ ಇಲ್ಲ. ಹಿಂದೆ ಮೂಕಿ ಚಿತ್ರ, ಮೊಟ್ಟ ಮೊದಲ ಟಾಕಿ ಚಿತ್ರ ಬಂದಿದ್ದು 1934ರಲ್ಲಿ ಸತೀಶ್ ಸುಲೋಚನಾ, ಕನ್ನಡ ಸಿನಿಮಾ. ನಾನು ಭಾಳ ಹಿಂದೆ ಜಿ ಕೆ ವೆಂಕಟೇಶ್ ಅವ್ರ ಶಿಷ್ಯ. ನಾನು ಚೆನ್ನೈನಲ್ಲಿ ವಾದ್ಯಗಾರರಾಗಿ ಕೆಲಸ ಮಾಡ್ತಿದ್ದೆ. ಯಾವ ರೀತಿಯಲ್ಲಿ ಈ ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಬಂತು ಅದರ ಬಗ್ಗೆ ನಾನು ಬಹುಶಿಸ್ತಿಯ ಅಧ್ಯಯನವನ್ನು ಮಾಡಿ ಅದನ್ನು ನಮ್ಮ ಡಾಕ್ಟರ್ ಪೋತೆ ಅವರು ಪ್ರದರ್ಶಕ ಕಲೆಗಳಲ್ಲಿ ಅವರು ಇದನ್ನು ಮಾಡಿದ್ರಿಂದ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರು ಡಾಕ್ಟರ್ ಪೋತ್ರೆ ಅವರಿಗೆ ವ್ಯಾಲ್ಯೂಯೇಷನ್ ಕಳಿಸಿದ್ರು. ಭಾಳ ಹೆಚ್ಚಿನ ಮಾರ್ಕ್ಸನ್ನು ಕೊಟ್ಟು ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಹೇಳಿದ್ರು, ಇದು ತುಂಬ ಒಳ್ಳೆಯ ಕೆಲಸ ನೀವು ಮಾಡಿದ್ದೀನಿ, ನನಗೆ ಭಾಳ ಖುಷಿಯಾಗಿದೆ ಅಂತ. ಹಾಗಾಗಿ ಪೋತೆ ಅವ್ರನ್ನ ನಾನು ನನ್ನ ಡಾಕ್ಟರೇಟ್ ಇನ್ ಲಿಟ್ರೇಚರ್ಗೆ ಅವರನ್ನು ನಾನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ತುಂಬ ಒಂದೆರಡು ಒಳ್ಳೆ ಮಾತುಗಳನ್ನು ಅದನ್ನು ನನಗೆ ಹೇಳೋದು, ಅದು ನನಗೆ ಖುಷಿಯಾಗಿದೆ. ಹಾಗಾಗಿ ಅವರು ಇದೇ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಡಿಪಾರ್ಟ್ಮೆಂಟಿನ ಹಿರಿಯರು ಆಗಿರ್ತಾರೆ.
ಅವರಿಗೆ ನಿಮ್ಮನ್ನೆಲ್ಲ ನೋಡುವಂಥ ಒಂದು ಸೌಭಾಗ್ಯ, ನಿಮ್ಮೆಲ್ಲರ ಜೊತೆ ಇರುವಂತಹ ಈ ಒಂದು ಸುಸಂದರ್ಭವನ್ನು ಒದಗಿಸಿಕೊಳ್ಳಲು ಮುಖ್ಯ ಕಾರಣಕರ್ತರು ನನ್ನ ಗೆಳೆಯರು ಮತ್ತು ಒಳ್ಳೆಯ ನಟರು ಪತ್ರಕರ್ತರಾಗಿರುವಂಥ ಮೈಪಾಲರೆಡ್ಡಿ ಮುನ್ನೂರವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಭೇಟಿಯಾದ ಪ್ರತಿ ಕ್ಷಣದಲ್ಲೇ ನನ್ನ ಮನಸ್ಸನ್ನು ಗೆದ್ದಂಥವರು ನಮ್ಮ ಪ್ರೊಫೆಸರ್ ದಯಾನಂದ ಅಗಸರು. ಬಹಳ ಸಿಂಪಲ್, ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಅದನ್ನು ನೋಡಿ. ನಾನು ಇದು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಎಲ್ಲರನ್ನೂ ನಿಂತ್ಕೊಳ್ಳೋಕೆ ಹೇಳಿ ಮದನ್ ಪಟೇಲ್ ಆ ಒಂದು ಉತ್ಸಾಹವನ್ನು ತುಂಬುವಂತಹ ಇಂತಹ ಸಮಾರಂಭದ ಅಧ್ಯಕ್ಷತೆಯನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ್ ಅಗ್ಸರ್ ಅವರು ವಹಿಸಿಕೊಂಡಿದ್ರು. ಸಿಂಡಿಕೇಟ್ ಸದಸ್ಯರಾದ ಮಲ್ಲಣ್ಣ ಮಡಿವಾಳ್, ವಿದ್ಯಾವಿಚಯಕ ಪರಿಷತ್ ಸದಸ್ಯರಾದ ಪ್ರೊಫೆಸರ್ ಅಬ್ದುಲ್ ರಬ್ ಉಸ್ತಾದ್, ವಿಶ್ವವಿದ್ಯಾಲಯ ಕುಲಸಚಿವ ಪ್ರೊಫೆಸರ್ ರಾಜನಾಗ್ನಾಳ್ಕರ್ ಲಕ್ಷ್ಮಣ್, ಮೌಲ್ಯಮಾಪನ ಕುಲಸಚಿವ ಡಾ ಮೇಧಾವಿನಿ ಎಸ್ ಕಟ್ಟಿ, ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಗುರುದತ್ತ ದೇವಸ್ಥಾನದಲ್ಲಿ ನಡೆದ ದತ್ತಾತ್ರೇಯ ಜಯಂತಿ ಉತ್ಸವ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದ್ದು, ನೂರಾರು ಭಕ್ತರ ಸಮ್ಮುಖದಲ್ಲಿ ತೊಟ್ಟಿಲು ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಗುರುದತ್ತ ದೇವಸ್ಥಾನದಲ್ಲಿ ಶ್ರೀ ಗುರುದತ್ತನ ಉತ್ಸವ ಸಮಿತಿ ನೇತೃತ್ವದಲ್ಲಿ 40ನೇ ವರ್ಷದ ದತ್ತ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಜಯಂತಿ ನಿಮಿತ್ತ ದತ್ತ ಮಹಾರಾಜರ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಲಾಯಿತು. ಇನ್ನು ಬೆಳಗ್ಗೆಯಿಂದಲೇ ಸತ್ಯನಾರಾಯಣ ಪೂಜೆ, ರುದ್ರಾಭಿಷೇಕ, ವಿಶೇಷ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ದೀಪಕ್ ಗನಾತೆ, ಸೂಪರ್ ಮಾರ್ಕೆಟ್ನಲ್ಲಿರುವ ದತ್ತ ದೇವಸ್ಥಾನದಲ್ಲಿ ಸತತ 40 ವರ್ಷಗಳಿಂದ ಗುರುದತ್ತ ಜಯಂತಿ ಆಚರಣೆ ಮಾಡುತ್ತಾ ಬರಲಾಗುತ್ತಿದೆ. ಸಂಪ್ರದಾಯದಂತೆ ತೊಟ್ಟಿಲು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು 1 ವಾರಗಳ ಕಾಲ ಗುರುದತ್ತ ಪಾರಾಯಣ, ಅನ್ನದಾಸೋಹ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಮರಾಠ ಸಮಾಜದ ಮುಖಂಡರಾದ ರಾಮಚಂದ್ರ ಜಗದಾಳೆ ಅವರು, ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಮಾದರಿಯಲ್ಲಿ ಕಲಬುರಗಿ ಸೂಪರ್ ಮಾರ್ಕೆಟ್ ದತ್ತ ಮಂದಿರದಲ್ಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನೆರವೇರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸ್ವಾಮಿ ಮಹಾರಾಜ ಕಿ ಜಯ. ಇವತ್ತು ಕಲಬುರಗಿ ಕ್ಷೇತ್ರದಲ್ಲಿ ಶ್ರೀ ಗುರುದೇವ ದತ್ತ ಜಯಂತಿ ಸೂಪರ್ ಮಾರ್ಕೆಟ್ನಲ್ಲಿ 40ನೇ ವರ್ಷ ಅಗ್ದಿ ವಿಡಂಬನೆಯಿಂದ ಆಚರಿಸಲಾಗಿದೆ. ಬೆಳಗ್ಗೆ ರುದ್ರಾಭಿಷೇಕ ಮತ್ತು ಹಾಗೂ ತೊಟ್ಲ ಕಾರ್ಯಕ್ರಮ ಎಲ್ಲ ಒಂದು ಮಹಾನ್ ಗಣ್ಯರು ಬಂದು ಪ್ರಸಾದ ಸ್ವೀಕರಿಸಿ ಇಲ್ಲಿ ಹೋಮ ಹವನ ನಡ್ಕೊಂಡು ಇವತ್ತ ಪೂರ್ಣಾಹುತಿ ಹೋಮ ಮುಗಿಸ್ಕೊಂಡು ಇವತ್ತು ದತ್ತ ಜಯಂತಿ ಪ್ರಯುಕ್ತವಾಗಿ ದೊಡ್ಡ ಆಚರಣೆ ಇಲ್ಲಿ ಆಗ್ತಾ ಇದೆ. ಎಲ್ಲ ಮುಖಂಡರು, ಎಲ್ಲ ಸಮಾಜ ಮುಖಂಡರು ಮತ್ತು ಈ ಸಮಿತಿ ಮುಖಂಡರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಈ ಸದ್ಭಕ್ತ ದತ್ತಭಕ್ತರಿಗೆ ಎಲ್ಲರಿಗೆ ಧನ್ಯವಾದ ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೀನಿ. ಕಲಬುರಗಿ ನಗರದ ಸಮಸ್ತ ದತ್ತ ಮಹಾರಾಜರ ಭಕ್ತರಿಗೆ
ಇವತ್ತಿನ ದಿವಸ ದತ್ತ ಮಹಾರಾಜರ ಮಹಾಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂಥ ಸೌಭಾಗ್ಯವನ್ನು ಸೂಪರ್ ಮಾರ್ಕೆಟ್ನಲ್ಲಿರ್ತಕ್ಕಂಥ ಶ್ರೀ ದತ್ತರ ಮಂದಿರದ ಟ್ರಸ್ಟ್ ವತಿಯಿಂದ ನಮ್ಮ ಕಲಬುರಗಿ ಜನತೆಗೆ ಪ್ರಸಾದವನ್ನು ನೀಡಿದ್ದಕ್ಕಾಗಿ ನಾನು ಕಲಬುರಗಿ ನಗರದ ಒಬ್ಬ ಭಕ್ತನಾಗಿ ಸಮಾಜದ ಮುಖಂಡನಾಗಿ ಈ ಟ್ರಸ್ಟಿನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಕಾರಣ ನಮ್ಮ ಕಲಬುರಗಿ ನಗರದ ಜಿಲ್ಲೆಯಲ್ಲಿಯೇ ದತ್ತ ಮಹಾರಾಜರಿದ್ದರೂ ಕೂಡ ಅಲ್ಲಿಗೆ ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಅಲ್ಲಿ ನಡೆತಕ್ಕಂಥ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಈ ಸೂಪರ್ ಮಾರ್ಕೆಟಿನ ದತ್ತ ಮಂದಿರದಲ್ಲಿ ನಡೆಸುವುದರಿಂದ ಆ ಸೌಭಾಗ್ಯವನ್ನು ಕಲಬುರಗಿ ನಗರದ ಮಹಾಜನರಿಗೆ ನೀಡಿರುವುದರಿಂದ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೆ ನಾನು ಹೇಳುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಅತ್ಯಗಣ್ಯರು ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಅದಕ್ಕೆ ಸದ್ಭಕ್ತರು ಬಂದು ಈ ಕಾರ್ಯಕ್ರಮದ ಲಾಭವನ್ನು ಪಡೆಯಬೇಕು ಅನ್ನತಕ್ಕಂಥ ಮಾತುಗಳನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. RB ಜಗದಾಳೆ, ಮರಾಠ ಸಮಾಜದ ಮುಖಂಡರು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ಜಾಧವ್, ಚಂದರ ದತ್ತ ಕಾಳೆ, ಸುರೇಶ್ ಜಾಧವ್, ಬಸವರಾಜ್ ರಟ್ಕಲ್, ದೀಪಕ್ ಘನತೆ, ರಾಜು ಗಾಡೆ, ದತ್ತು ಕಾಳೆ ಸೇರಿದಂತೆ ಸಮಿತಿಯ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ತಮಟೆ ಚಿತ್ರ ಮರು ಬಿಡುಗಡೆಗೆ ಚಿತ್ರತಂಡ ಚಿಂತನೆ, ನಟ ನಿರ್ದೇಶಕ ಮದನ್ ಪಟೇಲ್ ಸುದ್ದಿಗೋಷ್ಠಿ. ಟೇಕಾಂಡೋ ಅಸೋಸಿಯೇಷನ್ ವತಿಯಿಂದ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕರಾಟೆ ಸ್ಪರ್ಧೆ. ಕಾಫಿಜಾ ಕೆಫೆಯಲ್ಲಿ ಅಗ್ನಿ ಅವಘಡ, ತಪ್ಪಿದ ಭಾರೀ ಅನಾಹುತ. ಡಿಸೆಂಬರ್ 17 ಹಾಗೂ 18ರಂದು ರಾಜ್ಯವ್ಯಾಪ್ತಿ ಅಂಗನವಾಡಿ ನೌಕರರ ಮುಷ್ಕರ. ಶಾಂತಾಘಂಟಿ ಸುದ್ದಿಗೋಷ್ಠಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ತಮಟೆ ಸಿನಿಮಾ ನವೆಂಬರ್ 29ರಂದು ಬಿಡುಗಡೆಯಾಗಲಿದ್ದು, ಅನ್ಯ ಭಾಷೆ ಚಿತ್ರದಿಂದ ಬಿಡುಗಡೆಯಾದ ಒಂದೇ ವಾರದಲ್ಲಿ ಪ್ರಸಾರ ನಿಲ್ಲಿಸಲಾಗಿದೆ ಎಂದು ತಮಟೆ ಸಿನಿಮಾದ ನಿರ್ದೇಶಕ ನಾಯಕ ನಟ ಮದನ್ ಪಟೇಲ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅನ್ಯ ಭಾಷೆಯ ಬಹುದೊಡ್ಡ ಸಿನಿಮಾ ರಿಲೀಸ್ ಆಗಿರುವುದರಿಂದ ಕನ್ನಡ ಸಿನಿಮಾಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಿದೆ. ಪ್ರಸಾರ ಕಡಿಮೆಗೊಳಿಸಿದ್ರಿಂದ ಚಿತ್ರತಂಡ ಸಿನಿಮಾ ರಿಲೀಸ್ ಮಾಡುವ ಚಿಂತನೆ ನಡೆಸಿದೆ. ಇದೊಂದು ಕೆಳ ಸಮುದಾಯದ ಶೋಷಣೆಯ ಆಧರಿಸಿ ನಿರ್ಮಿಸಿದ ಚಿತ್ರವಾಗಿದ್ದು, ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರವನ್ನು ವೀಕ್ಷಿಸಿ ಸಹಕರಿಸಬೇಕೆಂದು ಸಿನಿ ಪ್ರಿಯರಲ್ಲಿ ಮನವಿ ಮಾಡಿದ್ದಾರೆ. ವಿಷಯ ಏನಂದರೆ 29ಕ್ಕೆ ಚಿತ್ರ ಬಿಡುಗಡೆ ಆಯಿತು. ಇದು ನನ್ನ ಮೊದಲನೇ ಕಾದಂಬರಿ. ನಾನು ಈ ರೀತಿ ಕಾದಂಬರಿ ಬರೆದಿದ್ದೀನಿ, ನೀವೆಲ್ಲ ಸಹಕಾರ ಕೊಡಬೇಕು ಇದನ್ನು ಅಂಥೇಳಿ ನಾನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾ ಇದ್ದಾಗೆ ಸುಮಾರು 1400 ಪ್ರತಿಗಳನ್ನು ಬೇಡಿಕೆ ಬಂತು. ಹಾಗಾಗಿ ಬಿಡುಗಡೆಗೆ ಮುನ್ನನೇ 2ನೇ ಮುದ್ರಣ ಕಂಡಂಥ ಒಂದು ತಮಟೆ ಕಾದಂಬರಿ. ಅದೇ ದಿನ ಬಿಡುಗಡೆ ದಿನ ಹಿಂದೆ ಡಾಕ್ಟರ್ ಸಿದ್ಧಲಿಂಗಯ್ಯವರು ಹಾಗೂ ಭಾಳಷ್ಟು ಹಿರಿಯ ಸಾಹಿತಿಗಳು ಆ ದಿನ ನಮ್ಮ ವೀರಭದ್ರಪ್ಪನವರು ಅವರೆಲ್ಲರೂ ಆ ಕಾದಂಬರಿಯನ್ನು ಬಿಡುಗಡೆ ಮಾಡಿದ್ರು. ಅದೇ ದಿನ ವಂದನಾ ಎಂಬ ನಿರ್ಮಾಪಕಿಯವರು ಈ ಕಾದಂಬರಿನ ಕೊಂಡು ಈ ಕಾದಂಬರಿ ನಾನು ಸಿನಿಮಾ ಮಾಡಬೇಕು, ದಯಮಾಡಿ ನೀವು ನಮಗೆ ಹಕ್ಕನ್ನು ಕೊಡಿ ಅಂತ ಕೇಳಿದಾಗ ನಾನು ಅವರಿಗೆ ಈ ಕಾದಂಬರಿಯನ್ನು ಸಿನಿಮಾ ಮಾಡೋದಕ್ಕೆ ಹಕ್ಕನ್ನು ಕೊಟ್ಟಿದ್ದೆ. ತದನಂತರ ನಡೆದಿದ್ದು, ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಬೇಕು ಅಂತ ಹೇಳಿ ನನ್ನ ಪುತ್ರ ಮಯೂರ್ ಪಟೇಲ್ರವರನ್ನು ಕೇಳಿಕೊಂಡಿದ್ದೆ. ಸುಮಾರು ಜನ ಕಲಾವಿದರನ್ನು ಅವರು ಹುಡುಕಾಡಿ ಆ ಪಾತ್ರಕ್ಕೆ ಸೂಕ್ತವಾದಂಥ ಕಲಾವಿದರವ್ರಿಗೆ ದೊರಕದೆ, ಮದನ್ ಪಟೇಲ್ರೇ ನೀವೇ ಬರೆದಿದ್ದೀರಿ, ಈ ಪಾತ್ರಕ್ಕೆ ನೀವೇ ಅದನ್ನು ಹೇಗಾದರೂ ಮಾಡಿ ಆ ಪಾತ್ರಕ್ಕೆ ನೀವು ಹೊಂದಾಣಿಕೆ ಮಾಡ್ತೀರಿ, ದಯಮಾಡಿ ನೀವು ಒಪ್ಕೊಂಡು ಈ ಪಾತ್ರವನ್ನು ಮಾಡಿ ಅಂತಂದಾಗ ನಾನು ಈ ಪಾತ್ರವನ್ನು ನಾನು ಮಾಡಿದ್ದೆ. ಇಲ್ಲಿ ವಿಷಯ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾದ ಒಂದು ಸಣ್ಣ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಒಬ್ಬ ಅಮಾಯಕ, ಒಬ್ಬ ತಳ ಸಮುದಾಯದ ದಲಿತ ತಮಟೆ ವಾದ್ಯಗಾರ ಒಂದು ರಾಜಕೀಯ ಪಕ್ಷದ ಚುನಾವಣೆಯ ಪ್ರಚಾರಕ್ಕೆ ಹೋಗಿರ್ತಾನೆ. ಅವನು ಹೋದಂಥ ವ್ಯಾನ್ಗೆ ಚುನಾವಣೆಯ ಪ್ರಚಾರದ ಅವನಿಗೆ ಪರ್ಮಿಷನ್ ಇರೋದಿಲ್ಲ. ಅದರಲ್ಲಿ ಇವನು ತಮಟೆ ಇಟ್ಟಿರ್ತಾನೆ. ಹಾಗಾಗಿ ಆ ತಮಟೆ, ಆ ವ್ಯಾನ್ ಎರಡನ್ನೂ ಪೊಲೀಸರು ಅದನ್ನು ಸೀಸ್ ಮಾಡ್ತಾರೆ. ಏನೂ ಗೊತ್ತಿಲ್ಲದಿರೋಂಥ ಒಬ್ಬ ಅಮಾಯಕನಾದಂಥ ಈ ತಮಟೆ ವಾದ್ಯಗಾರ, ಆ ತಮಟೆ ಇಲ್ಲದೆ ಅವನಿಗೆ ಜೀವನನೇ ಇರೋದಿಲ್ಲ. ಕ್ಷಮಿಸಿ, ತಮಟೆ ಅಂದರೆ ನಿಮ್ಮ ಕಡೆ ಹಲಗಿ ಅಂತ ಕರೀತಾರೆ. ಅದೊಂದು ಸಣ್ಣ ಇದು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಭಾಗದಲ್ಲಿ ತಮಟೆ ಅಂತ ಕರೀತಾರೆ. ಅದನ್ನು ಪಡ್ಕೊಳ್ಳೋದ್ರಲ್ಲಿ ಮತ್ತೆ ಅವನು ತನ್ನ ತಮಟೆಯನ್ನು, ಅವನ ಪೂರ್ವಜರಿಂದ ಬಂದಂಥ ತಮಟೆಯನ್ನು ಪಡ್ಕೊಳ್ಳೋದ್ರಲ್ಲಿ ಈ ಸಮಾಜ ಮತ್ತು ಬೇರೆ ಬೇರೆ ರಾಜಕೀಯ ಸ್ವಾರ್ಥಿಗಳು ಯಾವ ರೀತಿ ಇವನನ್ನು ಶೋಷಣೆ ಮಾಡ್ತಾರೆ, ಆ ಶೋಷಣೆ ಯಾವ ರೀತಿಯಲ್ಲಿ ಈತನ ಸಂಸಾರದ ಮೇಲೆ, ಅವನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೇ ಈ ಕಥೆಯ ಒಂದು ತಿರುಳು. ಭಾಳ ಪರಿಣಾಮಕಾರಿಯಾಗಿ ಈ ಸಿನಿಮಾ ಮೂಡಿಬಂದಿದೆ. ಹೆಚ್ಚು ಪ್ರಚಾರ ಇಲ್ಲಿ ಬಿಡುಗಡೆ ಆಗಿದ ನಂತರ ಪ್ರಚಾರ ಸಿನಿಮಾ ಇನ್ನೇನು ಬಿಡುಗಡೆ ಆಗಿ ಜನ ಥಿಯೇಟ್ರಿಗೆ ಬರಬೇಕು ಅನ್ನೋಷ್ಟರಲ್ಲಿ ಎಂದಿನಂತೆ ಕನ್ನಡ ಚಿತ್ರಗಳ ಮೇಲೆ, ಕನ್ನಡೇತರ ಚಿತ್ರಗಳ ಒಂದು ಒತ್ತಡ ನಿಮಗೆ ಗೊತ್ತಿದೆ. 5ನೇ ತಾರೀಕು ಏಕಾಏಕಿ ಒಂದು ಬಹುದೊಡ್ಡ ಸಿನಿಮಾ ಬಂತು. ನಾವು ಯಾವುದು ಬೇರೆ ಸಿನಿಮಾದ ವಿರೋಧಿಗಳಲ್ಲ, ಅದು ಭಾಳ ದೊಡ್ಡ ನಾಯಕ ನಟರ ಸಿನಿಮಾ ಆಗಿದ್ದರಿಂದ ನಮ್ಮ ಸಿನಿಮಾವನ್ನು ತೆಗೆದು ಅಲ್ಲಿ ಹಾಕಿದ್ರು. ಮತ್ತು ನಮಗೆ ಕೇವಲ 2 ಪ್ರದರ್ಶನ ಕೊಟ್ಟಿದ್ದರು, ಸಂಜೆ 5:30 ಮತ್ತು 8:30. ನಿಮಗೆ ಗೊತ್ತಿದೆ ಈ ಭಾಗದಲ್ಲಿ ಸಂಜೆ ಯಾವ ರೀತಿಯಲ್ಲಿ ಜನ ಬರ್ತಾರೆ. ಇವತ್ತು ಥಿಯೇಟ್ರಿಗೆ ಬರೋದೇ, ಕನ್ನಡ ಸಿನಿಮಾಗಳು ಬರೋದೇ ಕಷ್ಟ. ಅದರಲ್ಲೂ ಅದು ಒಂದು ವಾರ ನಿಂತಿದ್ರೆ ಸಿನಿಮಾ, ಜನರು ಬಾಯಿಂದ ಬಾಯಿಗೆ ಹೋಗಿ ಆ ಸಿನಿಮಾವನ್ನು ಹೆಚ್ಚು ಜನ ಬರೋಂಥ ಅವಕಾಶ ಇರುವಾಗಲೇ 5ನೇ ತಾರೀಕಿಗೆ ಆ ಸಿನಿಮಾವನ್ನು ತೆಗೆದಾಕ್ಬಿಡ್ತಾರೆ. ಒಂದು ವಾರನೂ ಅದು ನೋಡ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ಬಗ್ಗೆ ಈ ಜನ ಎಲ್ಲರೂ ನೋಡಬೇಕು, ಯಾವ ರೀತಿಯ ಒಂದು ಶೋಷಣೆಗಳು ನಡೀತಾ ಇದೆ ಇವತ್ತು ಸಮಾಜದಲ್ಲಿ ಅನ್ನೋದನ್ನು ನಾವು ಈ ಸಿನಿಮಾದ ಮೂಲಕ ತೋರಿಸಿದ್ದೇವೆ. ಅಲ್ಲದೆ ಇದು ಭಾಗ 1, ಇದು ಒಂದು ಏನು ಆತನಿಗೆ ಶೋಷಣೆ ಆಗಿದೆ, ತದನಂತರ ಭಾಗ 2ರಲ್ಲಿ ಆ ಶೋಷಣೆಯ ಪರಿಣಾಮ ಸಾಂವಿಧಾನಿಕವಾಗಿ
ಸಂವಿಧಾನದ ಅಡಿಯಲ್ಲಿ ಅವನು ಯಾವ ರೀತಿ ಅದನ್ನು ತಗೊಳ್ತಾನೆ ಅನ್ನೋದು ನಮ್ಮದು ಮುಂದಿನ ಚಿತ್ರ. ಈ ಸಿನಿಮಾ ಮಾಡೋಂಥ ಈ ಸಂದರ್ಭದಲ್ಲಿ ನಾನು ಈ ಭಾಗದಲ್ಲಿ ನಮ್ಮ ಗೆಳೆಯರಾದಂಥ ಮಹಿಪಾಲ್ ರೆಡ್ಡಿ ಮುನ್ನೂರು ಅವರು ಪ್ರತಿಭಾವಂತ ನಟರವರು, ಅವರು ಪತ್ರಕರ್ತರು ಬೇರೆ ಅವರೆಲ್ಲವನ್ನು ನಾನು ಹೇಳಲ್ಲ. ಆದರೆ ಒಬ್ಬ ನಿರ್ದೇಶಕನಾಗಿ ನಾನು ಒಬ್ಬ ನಟನಾಗಿ ಅವ್ರನ್ನ ಹತ್ತಿರದಿಂದ ಕಂಡಿದ್ದಾನೆ. ಅವ್ರಿಗೊಂದು ಪರಿಣಾಮಕಾರಿಯಾದಂಥ ಪಾತ್ರ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಈ ಎಲ್ಲವನ್ನು ಇಟ್ಕೊಂಡು ನನ್ನ ನೋವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇದು ಒಬ್ಬ ಕನ್ನಡ ಚಿತ್ರ ನಟನ ಒಂದು ನೋವು ಅಂತ ತಿಳ್ಕೊಳ್ಳಿ. ಕನ್ನಡ ಸಿನಿಮಾ ಬಿಡುಗಡೆ ಆಗಿ ಅದು ಜನ ಓಡಾಡುವಂತಹ ಮಾರ್ನಿಂಗ್ ಶೋ ಅಥವಾ ಮ್ಯಾಟ್ನಿ ಕೊಡದೇನೆ ಕೇವಲ ಫಸ್ಟ್ ಶೋ ಸೆಕೆಂಡ್ ಶೋ ಕೊಟ್ಟು 5 ದಿನಕ್ಕೆ ಸಿನಿಮಾ ಕಿತ್ತಾಕಿ ಬೇರೆ ದೊಡ್ಡ ಒಂದು ತೆಲುಗು ಸಿನಿಮಾನ ಹಾಕಿ ಕನ್ನಡ ಸಿನಿಮಾವನ್ನು ಇವತ್ತು ಇಲ್ಲಿ ನಮಗೆ ತೊಂದರೆ ಆಗಿದೆ. ಅದು ಜನ ನೋಡಬೇಕು ಅನ್ನೋ ಒಂದು ಕಾರಣದಿಂದ ಮತ್ತೊಮ್ಮೆ ಇಲ್ಲಿ ರಿಲೀಸ್ ಮಾಡೋ ಚಿಂತನೆಯಲ್ಲಿ ನಾಳೆ ದಿನ ಸಂಜೆ 5 ಗಂಟೆಗೆ ಅದೇ ತ್ರಿವೇಣಿ ಟಾಕೀಸ್ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಒಂದು ವಿಶೇಷವಾದ ಪ್ರದರ್ಶನವನ್ನು ನಾವು ಇಟ್ಟಿದ್ದೇವೆ. ನಿಮ್ಮ ಮೂಲಕ ಎಲ್ಲ ಈ ಭಾಗದ ಚಿಂತಕರು, ಸಮಾಜ ಚಿಂತಕರು ಎಲ್ಲ ಮತ್ತು ದಲಿತ ವರ್ಗದ ನಾಯಕರುಗಳು ಎಲ್ಲ ಇದು ಸಿನಿಮಾ ಯಾವುದೇ ಒಂದು ಜಾತಿ ಧರ್ಮ ಭಾಷೆಯನ್ನು ಮೀರಿ ಒಂದು ಮನೋರಂಜನೆಯ ಒಂದು ಇದು, ಅದನ್ನು ತಾವೆಲ್ಲರೂ ನೋಡಬೇಕು. ನೋಡಿದಾಗ ನಮಗೆ ನಾವು ಮಾಡಿದಂಥ ಪಾತ್ರಕ್ಕೆ ನಮಗೆ ನೀವು ಒಂದೆರಡು ಒಳ್ಳೆ ಮಾತುಗಳನ್ನ ಇಲ್ಲರಿ ಮದನ್ ಪಟೇಲ್ ತುಂಬ ಚೆನ್ನಾಗಿ ನಟಿಸಿದ್ದೀರಾ ಅಂದಾಗ ನಮಗೆ ಆ ಒಂದು ಕಷ್ಟಪಟ್ಟು ನಟಿಸಿದ್ದಕ್ಕೆ ನಮಗೊಂದು ತುಂಬ ಒಂದು ಸುದ್ದಿಗೋಷ್ಠಿಯಲ್ಲಿ ಚಿತ್ರದ ಖಳನಾಯಕ, ನಟ, ಪತ್ರಕರ್ತ ಮಹಿಪಾಲ್ ರೆಡ್ಡಿ ಮುನ್ನೂರ್, ಮಾದಿಗ ಸಮಾಜದ ಮುಖಂಡ ವಿಜಯ್ ಕುಮಾರ್ ಆಡಕಿ, ಶಿವಕುಮಾರ್ ದೊಡ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ 2024ನೇ ಸಾಲಿನ 20ನೇ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಲಬುರಗಿ ಜಿಲ್ಲಾ ಟೇಕ್ವಾಂಡೋ ಅಸೋಸಿಯೇಷನ್ ವತಿಯಿಂದ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದ 2024ನೇ ಸಾಲಿನ 20ನೇ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಕರಾಟೆ ಸ್ಪರ್ಧೆಗೆ ಪಿಡಬ್ಲ್ಯೂಡಿ ಅಧೀಕ್ಷಕ ಅಭಿಯಂತರರಾದ ಡಾ ಸುರೇಶ್ ಶರ್ಮಾ ಅವರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳಿಗೆ ಕರಾಟೆ ತರಬೇತಿ ತುಂಬಾ ಅವಶ್ಯಕವಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ತರಬೇತಿ ಅವಶ್ಯಕವಾಗಿ ನೀಡಲೇಬೇಕು ಎಂದು ಹೇಳಿದ್ದಾರೆ. चैंपियनशिप को जो है ना आज बुलाकर मुझे उद्घाटन के लिए बुलाया, इसीलिए आप सभी लोगों को मैं तहे दिल से धन्यवाद करना चाहता हूं. और जो फाउंडर है इसका हमीद अली जी 20 साल से जो है ना ये जो चैंपियनशिप चला रहे वो जो कोई बड़ी बात नहीं है. इसलिए आप ऐसे ही जो है ना बच्चों को स्फूर्ति देते हुए ये कंटिन्यू रखो बोल के आपको मैं विनती करता हूं. और बच्चे लोग आप जो है ना स्पोर्ट्स के साथ अपना पढ़ाई करके अच्छा जो है ना ऑफिसर बन के माँ बाप का नाम रोशन करना बोल के इस संदर्भ में मैं बोलना चाहता हूं. और ये छोटे छोटे बच्चे जो है ना वो पार्टिसिपेट कर रहे हैं, इसमें मैं जो है ना बहुत खुश हो गया. इसीलिए आप सब लोगों को मेरा सलाम बोल के मैं मेरा भाषण समाप्त करता हूं. धन्यवाद. ನಂತರ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಸುರೇಶ್ ಶರ್ಮಾ ಹಾಗೂ ಅತಿಥಿಗಳು ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. Okay. Speak.
ಸಾಕು स्टेडियम ना स्पोर्ट्स ಅಲ್ಲಂಪ್ರ ಪಿ ಎಫ್ ಫೋನ್ ಮಾಡತ್ತಾನು ಹೆಂಗೆ ಮಾಡಲಿ ಬಾ ಅಂತೀವಿ ಆಯ್ತು ಅರೆ ಅಪ್ಪ ಗಂಗೋಣ ನಾನು ಹಿಂಗೆ ನೀವು ಹಂಗೆ ತಿಳಿತೀನಿ ನನ್ನ ಮನಸ್ಸಿನಾಗ ಇಲ್ಲಿ ಪೇಮೆಂಟ್ ಸಮಾರಂಭದಲ್ಲಿ ಕ್ರೀಡಾ ಮುಖ್ಯಸ್ಥರಾದ ಸಿಎನ್ ಬಾಬಳಗಾಂವ್, ಟೇಕಾಂಡೋ ಜಿಲ್ಲಾಧ್ಯಕ್ಷರಾದ ಪಾಷಾ, ಓವೈಸ್ ಶೇಖ್, ರಾಜು ಬನ್ಸೂರ್, ದಶರಥ್, ಫರೀದ್ ಖಾನ್, ನಂದಕುಮಾರ್ ತಳಕೇರಿ, ಮುಕ್ತದೀರ್ ಖಾನ್, ಪ್ರವೀಣ್ ಪುಣೆ, ಮಾಸ್ಟರ್ ಅಹಮದ್ ಅಲಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಖರ್ಗೆ ಸರ್ಕಲ್ನಲ್ಲಿರುವ ಕಾಫಿಜಾ ಕೆಫೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 3ನೇ ಮಹಡಿಯಲ್ಲಿರೋ ಕಾಫಿಜಾ ಕೆಫೆಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶತ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಶಂಕೆ ವ್ಯಕ್ತವಾಗಿದ್ದು, ಎಂಬಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.
ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಅಂಗನವಾಡಿ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಜಿಲ್ಲೆಗಳಲ್ಲಿ ಡಿಸೆಂಬರ್ 17 ಹಾಗೂ 18ರಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಹೋರಾಟಗಾರ್ತಿ ಶಾಂತಾ ಘಂಟಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ 50 ವರ್ಷಗಳಿಂದ ಅಂಗನವಾಡಿ ನೌಕರರ ಹಲವಾರು ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಕಳೆದ 6 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ. ಕಳೆದ ಚುನಾವಣೆಯಲ್ಲಿ 15,000 ಗೌರವಧನ ನೀಡುವುದಾಗಿ ಭರವಸೆ ನೀಡಿದ್ರು. ಆದರೆ ಈವರೆಗೂ ಜಾರಿ ಮಾಡಿಲ್ಲ. ಬೆಲೆ ಏರಿಕೆಯಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೌಕರರಿಗೆ 26,000 ಗೌರವಧನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ 2 ದಿನಗಳ ಕಾಲ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ರಾಜ್ಯ ವ್ಯಾಪ್ತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳ ಕಲ್ಯಾಣ ಇಲಾಖೆ ಐಸಿಡಿಎಸ್ ಹುಟ್ಟಿ 50 ವರ್ಷ ಪ್ರಾರಂಭ ಆಗಿದೆ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ 10ನೇ ತಾರೀಕಿನಿಂದ ನಡೀತಾ ಇದೆ. ಇಡೀ ರಾಜ್ಯಾದ್ಯಂತ 17, 18 ಬೆಳಗಾವಿ, ಬಾಗಲಕೋಟೆ, ಗದಗ 3 ಜಿಲ್ಲೆಯ 10,000 ಅಂಗನವಾಡಿ ನೌಕರರು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 17, 18 ಅಹೋರಾತ್ರಿ 2 ದಿನಗಳ ಕಾಲ ಹೋರಾಟ ಮಾಡಲಿಕ್ಕೆ ಅಂಗನವಾಡಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ಯಾಕಂತ ಕೇಳಿದ್ರೆ ಇವತ್ತು 50 ವರ್ಷದಿಂದ ಅಂಗನವಾಡಿ ನೌಕರರು ಹಲವಾರು ಸಮಸ್ಯೆಗಳ ಮಧ್ಯೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ 6 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಮತ್ತು ಅಂಗನವಾಡಿ ರಾಜ್ಯ ಸರ್ಕಾರ ಹೋದ ಚುನಾವಣೆ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ಗೌರವಧನ ಮಾಡ್ತೀವಿ ಅಂತ ಹೇಳಿ ಬಾಯಿಲೆ ಹೇಳಿದ್ದಾರೆ. ಬಟ್ ಅದು ಆದೇಶ ಆಗಿಲ್ಲ. 6 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ ಮತ್ತು ಏನು 15,000 ಒಪ್ಪಿಕೊಂಡಿದ್ದಾರೆ ಅದನ್ನು ಈ ಸಲ ಜಾರಿ ಮಾಡಬೇಕಂತೇಳಿ ನಮ್ಮದು ಮೇನ್ ಅಜೆಂಡಾ ಇದೆ. ಮತ್ತು ಅಲ್ಲಿ ತನಕ ಇವತ್ತಿನ ಬೆಲೆ ಏರಿಕೆ ಪರಿಸ್ಥಿತಿಯಲ್ಲಿ ಕನಿಷ್ಠ ಅಂಗನವಾಡಿ ನೌಕರರಿಗೆ 26,000 ಕೂಲಿ ಕೊಡಬೇಕಂತೇಳಿ ನಮ್ಮ ಡಿಮ್ಯಾಂಡ್ ಇದೆ. ಮತ್ತು ಅಂಗನವಾಡಿ ಕೇಂದ್ರಗಳಲ್ಲೇನೆ 50 ವರ್ಷ ಆದ್ರೂ ಕೂಡ ಈ ಇಲಾಖೆ ಒಂದು ಸಪ್ರೇಟ್ ಆಗಿ ಇಲಾಖೆ ನಿರ್ದೇಶನ ಮಾಡಬೇಕಂತ ನಮ್ಮದು ಬೇಡಿಕೆ ಇದೆ. ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿನೇ LKG UKG ನಡೆಸಬೇಕಂತೇಳಿ ನಾವು ಹೋದ ವರ್ಷ ಹೋರಾಟ ಮಾಡಿದ್ವಿ. ಸರ್ಕಾರನೂ ಕೂಡ 12,000 ಅಂಗನವಾಡಿ ಕೇಂದ್ರಗಳು ಮೇಲ್ದರ್ಜೆಗೆ ಏರಿಸ್ತೀವಿ. ಅಂಗನವಾಡಿ ಕಟ್ಟಡ, ಶಾಲೆ ಕಾಂಪೌಂಡ್ ಒಳಗಡೆ ಇದ್ದಂಥ ಜಾಗ ಎಲ್ಲ ವಾತಾವರಣ ನೋಡಿ 12,000 ಅಂಗನವಾಡಿ ಕೇಂದ್ರ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತೇಳಿ ಸರ್ಕಾರ ಆದೇಶ ಮಾಡಿದ. ಅದು ಮೇಲ್ದರ್ಜೆಗೆ ಏರಿಸಬೇಕಾಗಿತ್ತಂದ್ರೆ ಒಂದು ಅಂಗನವಾಡಿ ಕೇಂದ್ರಕ್ಕೆ 3.5 ಲಕ್ಷ ರೂಪಾಯಿ ಆಟ ಪೀಠೋಪಕರಣಗಳನ್ನು ಅದು ಆ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಸರ್ಕಾರ ಆದೇಶ ಮಾಡ್ಯದ. ಆ ಬಜೆಟ್ನು ಕೂಡ ಈ ಸಲ ಅಧಿವೇಶನದಲ್ಲಿ ಇಡಬೇಕು ಅಂತ ಹೇಳಿ ಕಿಸರೆ ನಮ್ದು ಒತ್ತಾಯ ಇದೆ. ಮತ್ತು ಇವತ್ತು ಅಂಗನವಾಡಿಗೆ ಬರ್ತಕ್ಕಂಥ ಆ ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ ಇಲ್ಲ ಮತ್ತು ಅಂಗನವಾಡಿ ಸಮಸ್ಯೆಗಳು ಎಷ್ಟದಾವ ಅಂತಂದ್ರೆ ಮನೆ ಬಾಡಿಗೆ ವರ್ಷಗಟ್ಟಲೆ ಮನೆ ಬಾಡಿಗೆ ಇಲ್ಲ, ಮೊಟ್ಟೆ ಸರಿಯಾಗಿ ವಿತರಣೆ ಇಲ್ಲ, ಫುಡ್ ವಿತರಣೆ ಇಲ್ಲ ಮತ್ತು 4 ವರ್ಷದಿಂದ ತರಕಾರಿ ಸಪ್ಲೈ ಇಲ್ಲ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ಫುಡ್ಡೇ ನಮ್ಮ ಮಕ್ಕಳಿಗೆ ಕೊಡ್ರಿ ಅಂತಂದು ನಾವು ಹೇಳಿದ್ರು ಕೂಡ ಇವತ್ತು ಮಿಲ್ಕ್ ಲಾಡು, ಪುಷ್ಟಿ ಮತ್ತು ಅದು ಮಸಾಲೆ ಇಂಥವೆಲ್ಲ ಕೊಡೋದ್ರಲ್ಲಿಂದ ಆ ಮಕ್ಕಳು ಆ ಫುಡ್ ತಿಂತಾ ಇಲ್ಲ. ಫುಡ್ನು ಕೂಡ ಬದಲಾವಣೆ ಆಗಬೇಕು ಮತ್ತು ಹೈಕೋರ್ಟ್, ಗುಜರಾತ್ ಹೈಕೋರ್ಟ್ ಮೊನ್ನೆ ಅಂಗನವಾಡಿಯವರಿಗೆ ಖಾಯಂ ಮಾಡಬೇಕು ಅಂತ ಹೇಳಿಕೆಸರಿ ಒಂದು ಏನು ತೀರ್ಪು ಕೊಟ್ಟದ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇಡೀ ದೇಶಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿನೂ ಕೂಡ ನಾವು ಹೋರಾಟ ಮಾಡ್ತೀವಿ. ಇವತ್ತು 17, 18 ಅಹೋರಾತ್ರಿ ನಾವು ಹೋರಾಟ ಮಾಡಿ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ ಅಲ್ಲಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗಬೇಕಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರ ಕೊಡ್ತೀವಿ. ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಒಂದು 5,000 ಜನ 17 ಮತ್ತು ಡೇ ನೈಟ್ 17, 18 2 ದಿನಗಳ ಕಾಲ ಹೋರಾಟ ಮಾಡಿ ಸರ್ಕಾರಕ್ಕೆ ನಾವು ಮನವಿ ಪತ್ರ ಕೊಟ್ಟು ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸ್ಥಳೀಯ ಲೆವೆಲ್ ಏನು ನಮ್ಮ ಜಿಲ್ಲೆ ಸಮಸ್ಯೆಗಳು ಏನವ ಆ ಸಮಸ್ಯೆ ಇಟ್ಟುಕೊಂಡು CDPO, ಪ್ರೋಗ್ರಾಮ್ ಆಫೀಸರ್, ಉಪನಿರ್ದೇಶಕರು, DD ಮತ್ತು PW ಆಫೀಸರ್ಗಳು ಕೂಡ ಅಂಗನವಾಡಿ ಪ್ರಮೋಷನ್ಗೆ ಏನು ಡಿಸ್ಟೆನ್ಷನ್ ಕೊಡ್ತಾರ, ಒಂದ್ಸಲ 2 ಕಿಲೋಮೀಟರ್ ಕೊಡ್ತಾರೆ, ಇನ್ನೊಂದ್ಸಲ 5 ಕಿಲೋಮೀಟರ್ ಕೊಡ್ತಾರೆ, ಹಿಂಗ ಹಲವಾರು ಪ್ರಾಬ್ಲಮ್ ಮಾಡಿದಾರ. ಈ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಸಂಘಟನೆಯಿಂದ ನಮ್ದು ಒಂದು ಮುಖ್ಯವಾಗಿ ಸಭೆ ಆಗ್ಬೇಕಂತೇಳಿ ಕಿಸಿರು ನಾವು ಆ 17, 18 ಹೋರಾಟದಲ್ಲಿ ಒತ್ತಾಯ ಮಾಡಿ ನಮ್ಮ ಏನು ಒಂದು 20 ಬೇಡಿಕೆಗಳ ಬಗ್ಗೆ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ
ಮನವಿ ಮಾಡ್ತೀವಿ. ಜಿಲ್ಲೆಯ ಸಮಸ್ಯೆ ಬಗ್ಗೆ ಒಂದು ಸಭೆ ಜಿಲ್ಲಾಧಿಕಾರಿಗಳ ಮುಖಾಂತರ ಆಗಬೇಕು ಅಂತ ಹೇಳಿ ನಾವು ಈ ಒತ್ತಾಯನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗೌರಮ್ಮ ಪಾಟೀಲ್, ಎಂಬಿ ಸಜ್ಜನ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಸಿ ರಸ್ತೆ ಕಾಮಗಾರಿ ಉದ್ಘಾಟಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಯುವಜನೋತ್ಸವ ಸಂಭ್ರಮಕ್ಕೆ ಚಲನಚಿತ್ರ ನಟ ಮದನ್ ಪಟೇಲ್ ಚಾಲನೆ. ದತ್ತಮಂದಿರದಲ್ಲಿ ಅದ್ದೂರಿಯಾಗಿ ಜರುಗಿದ ತೊಟ್ಟಿಲೋತ್ಸವ. ತಮಟೆ ಚಿತ್ರ ಮರುಬಿಡುಗಡೆಗೆ ಚಿತ್ರತಂಡ ಚಿಂತನೆ. ನಟ ನಿರ್ದೇಶಕ ಮದನ್ ಪಟೇಲ್ ಸುದ್ದಿಗೋಷ್ಠಿ. ಟೇಕಾಂಡೋ ಅಸೋಸಿಯೇಷನ್ ವತಿಯಿಂದ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕರಾಟೆ ಸ್ಪರ್ಧೆ. ಕಾಫಿಜಾ ಕೆಫೆಯಲ್ಲಿ ಅಗ್ನಿ ಅವಘಡ, ತಪ್ಪಿದ ಭಾರೀ ಅನಾಹುತ. ಡಿಸೆಂಬರ್ 17 ಹಾಗೂ 18ರಂದು ರಾಜ್ಯವ್ಯಾಪ್ತಿ ಅಂಗನವಾಡಿ ನೌಕರರ ಮುಷ್ಕರ. ಶಾಂತಾಘಂಟಿ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.